ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, NR ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. KIADB ಭೂಸ್ವಾಧೀನ 69 ರೈತರಿಗೆ 30 ಕೋಟಿ ರು ಪರಿಹಾರದ ಚೆಕ್ ವಿತರಣೆ. ವಿವಿಧ ಕೈಗಾರಿಕಾ ಯೋಜನೆಗಳಿಗಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ ಭೂಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳ ಮಾಲೀಕರಿಗೆ ಹಾಗೂ ಮರಮಳಿಗೆಗಳ ನಷ್ಟಕ್ಕೆ ಸಂಬಂಧಿಸಿದಂತೆ ಒಟ್ಟು 30 ಕೋಟಿ ರೂಪಾಯಿ ಮೊತ್ತದ ಪರಿಹಾರದ ಧನದ ಚೆಕ್ಗಳನ್ನು ಅಧಿಕೃತವಾಗಿ ವಿತರಿಸಲಾಯಿತು. ಚಿಂತಾಮಣಿ ನಗರದ ತಾಲೂಕು ಪಂಚಾಯತಿ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ಶುಕ್ರವಾರದಂದು ಆಯೋಜಿಸಲಾಗಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರಾದ ಡಾಕ್ಟರ್ MC ಸುಧಾಕರ್ ಅವರು ಪಾಲ್ಗೊಂಡು ಸಂತ್ರಸ್ತ ರೈತರಿಗೆ ಚೆಕ್ಗಳನ್ನು ಹಸ್ತಾಂತರಿಸಿದರು. KIADB ಯೋಜನೆಯಡಿ ತಾಲೂಕಿನಲ್ಲಿ ಒಟ್ಟು 69 ಅರ್ಹ ಫಲಾನುಭವಿಗಳ ರೈತರನ್ನು ಗುರುತಿಸಿ ಅವರಿಗೆ ನ್ಯಾಯಬದ್ಧವಾಗಿ ಸಿಗಬೇಕಾದ ಪರಿಹಾರದ ಮೊತ್ತವನ್ನು ಈ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು. ಚೆಕ್ ವಿತರಿಸಿ ಮಾತನಾಡಿದ ಮಾಜಿ ಸಚಿವ ಹಾಗೂ ಶಾಸಕರಾದ ಡಾಕ್ಟರ್ MC ಸುಧಾಕರ್ ಅವರು, ರೈತರ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದರು. ಕೈಗಾರಿಕಾ ಅಭಿವೃದ್ಧಿಗಾಗಿ ಭೂಮಿ ಕಳೆದುಕೊಂಡ ರೈತರ ಹಿತರಕ್ಷಣೆ ಮಾಡುವುದು ಮತ್ತು ಅವರಿಗೆ ಸೂಕ್ತ ಹಾಗೂ ನ್ಯಾಯಸಮ್ಮತ ಪರಿಹಾರ ಒದಗಿಸುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದೆ. ರೈತರು ತಮ್ಮ ಜೀವನೋಪಾಯದ ಮೂಲವಾದ ಭೂಮಿಯನ್ನು ನೀಡಿದ್ದಾರೆ. ಅವರಿಗೆ ಯಾವುದೇ ಅನ್ಯಾಯವಾಗದಂತೆ ತಡೆದು ಸಕಾಲದಲ್ಲಿ ಪರಿಹಾರ ತಲುಪಿಸುವ ಕೆಲಸ ಮಾಡಲಾಗಿದೆ ಎಂದು ತಿಳಿಸಿದರು. ಸುಮಾರು 600 ಎಕರೆ ಪ್ರದೇಶದಲ್ಲಿ 350 ರಿಂದ 400 ಎಕರೆವರೆಗೂ ಸಿಗುವ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ತರಬೇಕು ಎನ್ನುವ ಉದ್ದೇಶ ಇದೆ. ದೊಡ್ಡ ಮಟ್ಟದಲ್ಲಿ 100 ಎಕರೆ 50 ಎಕರೆ ಕೊಡುವಂಥದ್ದು ಬೇಗ ಸ್ಥಾಪನೆ ಆಗಬೇಕು. ಹೆಚ್ಚಾಗಿ ಕೆಲಸ ಸಿಗುವಂಥ ಅವಕಾಶ ಕೊಡಬೇಕು ಎಂದರು. ಕಾಗತಿ ಕೊಂಗತಿಮ್ಮನಹಳ್ಳಿಯ ಕೈಗಾರಿಕಾ ಪ್ರದೇಶದಲ್ಲಿ 186 ಕೋಟಿ ಬಿಡುಗಡೆಯಾಗಿದ್ದು, 162 ಕೋಟಿ ಹಣ ಸಂದಾಯವಾಗಿದ್ದು, ಹಲವು ಫೈಲ್ಗಳು ಮಾತ್ರ ಬಾಕಿ ಇದ್ದು ಅವು ಸರಿಪಡಿಸಿದ ತಕ್ಷಣ ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿ, ಕನಶೆಟ್ಟಿಹಳ್ಳಿ ಸೋಮಯಾಜಲಹಳ್ಳಿಯ ರಸ್ತೆ ಮತ್ತು ಚರಂಡಿ ಇವೆಲ್ಲ ಕಾಮಗಾರಿಗಳಿಗೆ ಈಗಾಗಲೇ ಟೆಂಡರ್ ಪೂರ್ಣ ಆಗಿದೆ. ಇನ್ನು 1.5 ತಿಂಗಳಲ್ಲಿ ಕೆಲಸ ಶುರು ಮಾಡ್ತೀವಿ. ಅಷ್ಟರೊಳಗೆ ಎಲ್ಲೆಲ್ಲಿ ಎಷ್ಟು ಜನಕ್ಕೆ ನಾವು ಪರಿಹಾರ ಕೊಡಬೇಕು, ಯಾವುದನ್ನು ಕೋರ್ಟ್ ಕೇಸ್ ಮತ್ತೊಂದು ಬಿಟ್ಟರೆ ಇನ್ನೆಲ್ಲವನ್ನು ಆದಷ್ಟು ಬೇಗ ಎಲ್ಲವನ್ನು ನಾವು ಪರಿಹಾರ ದೊರಕಿಸಿಕೊಡುತ್ತೇವೆ ಎಂದು ಸಚಿವ ಸುಧಾಕರ್ ವಿವರಿಸಿದರು. KIADB ಭೂಮಿಯನ್ನು ನೀಡಿದಂತಹ ಜಮೀನು ಮಕ್ಕಳು ವಿದ್ಯಾಭ್ಯಾಸವನ್ನು ಪಡೆದು ಉದ್ಯೋಗದ ಹುಡುಕಾಟದಲ್ಲಿದ್ದವರು KIADB ಮಂಡಳಿ ಅಧಿಕಾರಿಗಳೊಂದಿಗೆ ಸಂಪರ್ಕಿಸಿದರೆ ಅವರು ನಿಮ್ಮ ಮಕ್ಕಳಿಗೆ ಉದ್ಯೋಗಾವಕಾಶವನ್ನು ಒದಗಿಸಲಾಗುತ್ತದೆ ಎಂದು ಅವರು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಾದ ಹರಿ, ಶಿಲ್ಪಾ, ವಿನಯ್, ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷ ಮುನ್ನಾರಾಯಣಪ್ಪ, ಸ್ಥಳೀಯ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಂತಸ ರೈತ ಕುಟುಂಬಗಳು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಾವು ಉದ್ದೇಶ ಇವತ್ತಿಷ್ಟೇ, ಇಲ್ಲಿ ಕೃಷಿಗೂ ಆದ್ಯತೆ ಕೊಡಬೇಕು, ಕೈಗಾರಿಕೆಗಳು ಆಗಬೇಕು ಅಂತದ್ದು ನಮ್ಮೆಲ್ಲರ ಉದ್ದೇಶ. ಸಂದರ್ಭದಲ್ಲಿ ನಾನು ಮೊನ್ನೆ ಬೆಂಗಳೂರಲ್ಲೂ ಕೂಡ ಅದನ್ನು ಹೇಳಿದೆ. ಬಹಳ ಜನ ನಮ್ಮ ಭಾಗದ ಮಕ್ಕಳೇ ಅಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ತಾಲೂಕಿನವ್ರು ಬಹಳ ಕಮ್ಮಿ. ಈಗ ಅದಕ್ಕೆ ಅವರಿಗೆ ಬಸ್ ವ್ಯವಸ್ಥೆ ಇವೆಲ್ಲ ವ್ಯವಸ್ಥೆಗಳು ಮಾಡೋದಕ್ಕೂ ಮಾಡ್ತಾ ಇದ್ದೀವಿ. ಇವತ್ತಿಂದ ಸ್ಟಾರ್ಟ್ ಅದಕ್ಕೋಸ್ಕರ ಈಗ ಈ ರೀತಿಯಾಗಿ ಇನ್ನೂ ಹೆಚ್ಚು ಕೈಗಾರಿಕೆಗಳು ಬಂದಾಗ ಈ ಭಾಗದಲ್ಲಿ ಬಹಳ ಜನಕ್ಕೆ ಅನುಕೂಲ ಆಗುತ್ತೆ. ಈಗ ಯಾರ್ಯಾರು ಭೂಮಿ ಕಳ್ಕೊಂಡಿದ್ದೀರಾ, ಯಾರು ವಿದ್ಯಾರ್ಹತೆ ಇರ್ತಕ್ಕಂಥವ್ರು, ಓದಿರ್ತಕ್ಕಂಥ ಅವ್ರದ್ದು ಮಕ್ಕಳಿದ್ರೆ ದಯವಿಟ್ಟು ಅದ್ರ ಮಾಹಿತಿ ಕೊಡಿ ನಮ್ಗೆ. ನಾವು ಅಲ್ಲಿ ಕೈಗಾರಿಕೆಗಳಿಗೆ ಎಲ್ಲೆಲ್ಲಿ ಅವರ ವಿದ್ಯಾರ್ಹತೆಗೆ ಅನುಕೂಲವಾಗಿ ಏನು ಅವ್ರಿಗೆ ಉದ್ಯೋಗ ಕೊಡ್ಸಕ್ಕಾಗತ್ತೆ ಅದನ್ನ ಈ ಇಲಾಖೆ ಮುಖಾಂತರ ಮಾಡಿಸ್ಕೊಡ್ತೀವಿ. ನೀವಾಗಿ ಅವ್ರ ಹತ್ರ ಹೋಗಿ ಕೈ ಕಟ್ಕೊಂಡು ನಿಲ್ಬೇಡಿ, ದಯವಿಟ್ಟು ಅದು ಆ ಕೆಲಸ ಮಾಡಬೇಡಿ. ನೀವು ನಮಗೆ ಮಾಹಿತಿ ಕೊಡಿ, ನಾವು ಅಧಿಕಾರಿಗಳ ಮುಖಾಂತರ ಅವರಿಗೆ ವಿದ್ಯಾರ್ಹತೆಗೆ ಅನುಗುಣವಾಗಿ
ಅಲ್ಲಿ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ಕೆಲಸಗಳು ಕೊಡ್ಸಿ. ಯಾಕಂದ್ರೆ ಇನ್ನ ಕೈಗಾರಿಕೆಗಳ ಸಂಖ್ಯೆ ಕಮ್ಮಿ ಇದೆ, ನಿಮ್ಗೆ ಗೊತ್ತಿದೆ. ಈಗ ಯಾಕಂದ್ರೆ ಬಹಳ ಜನ ಬಿಟ್ಟಿಲ್ಲ, ಬಹಳ ಜನ ಕೈಗಾರಿಕೆಗಳು ಅವ್ರು ಬಂದ್ರೆ ಓಡಿಸ್ಬಿಟ್ಟವ್ರೆ. ನಮ್ಗೆಲ್ಲ ಇನ್ನ ದುಡ್ಡು ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತ. ಈಗ ಅವೆಲ್ಲ ನಾವು ಪರಿಹಾರ ಮಾಡ್ತಾ ಇದ್ದೀವಿ. ಇವೆಲ್ಲ ಪರಿಹಾರ ಆಗ್ತಾ ಇರೋದ್ರಿಂದ ಮಂಜೂರಾಗಿರೋರಿಗೆ ಈಗ ಅಧಿಕಾರಿಗಳು ಹೇಳಿಲ್ಲ, ಈಗೆಲ್ಲ ಸಮಸ್ಯೆಗಳು ಯಾವುದು ಇಲ್ಲ ಅಂತ ಕೇಳಿದೆ. ಅದರಿಂದ ಆದಷ್ಟು ಬೇಗ ಬಹುಶಃ ಇನ್ನೊಂದು ವರ್ಷದಲ್ಲಿ ಇನ್ನ ಬಹಳ ಹೆಚ್ಚಿನ ಕೈಗಾರಿಕೆಗಳು ಅದು ಪ್ರಾರಂಭ ಆಗ್ತವೆ, ಅವಕಾಶಗಳು ಜಾಸ್ತಿ ಆಗ್ತವೆ. ಇನ್ನು 600 ಎಕರೆ ನಾವು ಮಂಜೂರಾತಿಗೆ ನಾವು 630 ಎಕರೆ ಫೈನಲ್ ನೋಟಿಫಿಕೇಶನ್ ಆಗುತ್ತೆ. ಅದಾದ ಕೂಡಲೇ ಅಲ್ಲೂ ನಾವು ದರ ನಿಗದಿ ಮಾಡ್ತೀವಿ, ಜಿಲ್ಲಾಧಿಕಾರಿಗಳ ಮುಖಾಂತರ ದರ ನಿಗದಿ ಆಗುತ್ತೆ. ಅಲ್ಲೂ ಇನ್ನ ಜಾಗ ಉಳಿತದೆ ನಮಗೆ, ಅಲ್ಲೂ ಜಾಗ ಸಿಗುತ್ತೆ. ಸುಮಾರು 600 ಎಕರೆ ಅಂದ್ರೆ ಬಹುಶಃ 350-400 ಎಕರೆವರೆಗೂ ಸಿಗುತ್ತೆ. ದೊಡ್ಡ ದೊಡ್ಡ ಕೈಗಾರಿಕೆಗಳು ತರಬೇಕು ಅನ್ನೋಂಥ ಉದ್ದೇಶ ಇದೆ. ದೊಡ್ಡ ಮಟ್ಟದಲ್ಲಿ 100 ಎಕರೆ 50 ಎಕರೆ ಮೇಲೆ ಕೊಡುವಂಥದ್ದು, ಬೇಗ ಸ್ಥಾಪನೆ ಆಗಬೇಕು, ಹೆಚ್ಚು ಕೆಲಸ ಸಿಗುವಂಥದ್ದಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥ ಪ್ರಯತ್ನ. ಈಗಾಗಲೇ ಇಲ್ಲಿ ಈ ಕಡೆ ಕಣಶೆಟ್ಟಹಳ್ಳಿ, ಸೋಮೇಹಳ್ಳಿದು ರಸ್ತೆ ಮತ್ತು ಚರಂಡಿ ಇವೆಲ್ಲ ಕಾಮಗಾರಿಗಳಿಗೆ ಈಗಾಗಲೇ ಟೆಂಡರ್ ಪೂರ್ಣ ಆಗಿದೆ. ಬಹುಶಃ ಇನ್ನು 1.5 ತಿಂಗಳಲ್ಲಿ ಕೆಲಸ ಶುರು ಮಾಡ್ತೀವಿ. ಅಷ್ಟರೊಳಗೆ ಎಲ್ಲೆಲ್ಲಿ ಎಷ್ಟು ಜನಕ್ಕೆ ನಾವು ಪರಿಹಾರ ಕೊಡಬೇಕು, ಯಾವ್ದನ್ನ ಕೋರ್ಟ್ ಕೇಸು ಮತ್ತೊಂದು ಬಿಟ್ಟರೆ ಇನ್ನೆಲ್ಲವನ್ನ ಆದಷ್ಟು ಎಲ್ಲವನ್ನ ನಾವು ಪರಿಹಾರ ಮಾಡ್ಬೇಕಮ್ಮ. ಯಾಕಂದ್ರೆ ಅದು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಎಲ್ಲ ಮಾಡ್ಬೇಕಂತ ಬೇಗ ಮಾಡುವಂಥದ್ದಕ್ಕೆ ಗಮನ ಕೊಡ್ತೀವಿ ಅಂತಕ್ಕಂಥ ಮಾತು. ಇನ್ನು ಬೋರ್ವೆಲ್ಲು ಮತ್ತೊಂದು ಯಾರ್ದಾದ್ರು ಇವೆಲ್ಲ ಬೇರೆ ಏನಾದರೂ ಬಂದಿಲ್ಲ ಅಂದರೆ ದಯವಿಟ್ಟು ಅದ್ರದ್ದು ಮಾಹಿತಿ ಕೊಡಿ. ಅದು ಮಸ್ಸೇನಹಳ್ಳಿ ಒಂದೇ ಅಲ್ಲ, ಈ ಕಡೆ ಭಾಗದಲ್ಲೂ ಅಷ್ಟೇ ಬೋರ್ವೆಲ್ಲು ಗಿಡ ಮಾಲಿಕೆಗಳದು ಅದನ್ನು ಹಿಂದಿಂದಲೇ ಅದು ರೆಕಾರ್ಡ್ ಆಗಿರಬೇಕು. ರೆಕಾರ್ಡ್ ಆಗಿದೆಯೋ ಅನ್ನೋದನ್ನು ನೀವು ಖಾತ್ರಿ ಪಡಿಸ್ಕೊಡಿ. ರೆಕಾರ್ಡ್ ಮಾಡಿಸಿ ಒಂದು ಕಾಪಿ ತೊಗೊಳ್ಳಿ, ಒಂದು ಇಟ್ಕೊಂಡ್ಬಿಡಿ ನಿಮ್ಮ ಹತ್ರ. ಇಲ್ಲಾಂದರೆ ಮತ್ತೆ ಆಮೇಲೆ ತೊಂದರೆ ಕೆಲಸ ಶುರು ಮಾಡೋಂಥ ಮುಂಚೆ ನಿಮ್ಮ ಹತ್ರ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳು ತಗೋಬೇಕು. ಅವ್ರ ಹತ್ರ ಇಷ್ಟು ಗಿಡ ಇದೆ, ಇಂಥ ಮಾವಿನ ಗಿಡ ಇದೋ, ಇನ್ನೊಂದು ಗಿಡ ಇದೋ, ಏನು ಗಿಡ ಇದೆ ಅನ್ನೋದು ದಯವಿಟ್ಟು ಅದ್ರ ಮಾಹಿತಿ ತಗೊಂಡು ಅವ್ರ ಹತ್ರ ಒಂದು ಕಮಿಟ್ಮೆಂಟ್, ಒಂದು ಲೆಟರ್ ತಗೊಂಡ್ಬಿಡಿ. ಆಮೇಲೆ ನಾವು ದುಡ್ಡು ಕೊಡಿಸ್ಬಿಡ್ತೀವಿ, ಅದೇನು ತೊಂದರೆ ಇಲ್ಲ. ಅದರಿಂದ ಇದುವರೆಗೂ ಎಷ್ಟು ಕೊಟ್ಟಿದ್ದೀವಮ್ಮ? ಕಾಕ್ತಿ ಕೊಂಬತಿಮ್ನಳ್ಳಿದು ಈಗ ಬಿಡುಗಡೆ ಆಗಿರೋದು 1 ಕೋಟಿ. ಕಣಶೆಟ್ಟಹಳ್ಳಿದು ಬಿಡುಗಡೆ 185 ಕೋಟಿ ಬಿಡುಗಡೆ ಆಗಿದೆ. ಈಗ ನಾವು 162 ಕೋಟಿ ಕೊಟ್ಟಿದ್ದೀವಿ. ಯಾಕಂದ್ರೆ ಈಗ ಮೊನ್ನೆ 25 ಕೋಟಿ ಬಿಡುಗಡೆ ಮಾಡ್ತಿದ್ವಿ. ಈಗ ಫೈಲ್ಗಳು ರೆಡಿ ಇದ್ದಿರೋದ್ರಿಂದ ಈಗ ಇದರಲ್ಲಿ 24 ಕೋಟಿ ಉಳಿದಿದ್ದಿನ್ನ ಅವರು ಇದರಲ್ಲೇ ಇದೆ. ಈಗ ಅದು ಫೈಲ್ ರೆಡಿ ಆದರೆ ತಕ್ಷಣ 10 ದಿವಸಕ್ಕೆ ರೆಡಿ ಆದರೆ 10 ದಿವಸಕ್ಕೆ ದುಡ್ಡು ಕೊಡ್ಬೋದು. ದುಡ್ಡು ರೆಡಿ ಇದೆ, ನಾಳೆ ರೆಡಿ ಇದ್ರೆ ನಾಳೆ ಕೊಡ್ಬೋದು. ಅದರಿಂದ ಹಣ ನಾವು ತಕ್ಷಣ ನಾನು ಮಾಡಿಸ್ತಾ ಇದ್ದೀನಿ. ಫೈಲ್ ರೆಡಿ ಆದಂಗೆಲ್ಲ ನಾನು ಒತ್ತಡ ಹಾಕಿ ಹಣ ಬಿಡುಗಡೆ ಮಾಡಿಸ್ತಾ ಇದ್ದೀವಿ. ಅದರಿಂದ ಹಣ ಬಿಡುಗಡೆ ಮತ್ತೊಂದ್ರ ಬಗ್ಗೆ ತಾವು ಯಾವುದು ತಲೆ ಕೆಡಿಸ್ಕೊಡುವಂಥ ಅವಶ್ಯಕತೆ ಇಲ್ಲ. ನೀವೆಲ್ಲರೂ ಪಾಪ ಒಂದು ಚೂರು ಇದಕ್ಕೆ ಯಾವುದೇ ರೀತಿ ಒಂದು ವಿರೋಧ ಮಾಡ್ತೀರಾ, ತಾವೆಲ್ಲರೂ ಸಹಕಾರ ಕೊಟ್ಟಿದ್ದೀರಾ, ತಾವೆಲ್ಲರೂ ನಮ್ಮ ಉದ್ದೇಶನ ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ಜಾಯಿಂಟ್ ಮೆಷರ್ಮೆಂಟ್ ಶುರು ಮಾಡಿದ್ದಾರೆ. ಎಷ್ಟು ದಿವಸ ಆಗುತ್ತಪ್ಪ ಜಾಯಿಂಟ್ ಮೆಷರ್ಮೆಂಟ್? 2ನೇ ಫೇಸ್, 2ನೇ ಹಂತದ್ದು ಜಾಯಿಂಟ್ ಮೆಷರ್ಮೆಂಟ್ ಆದಮೇಲೆ ಮತ್ತೆ ಅದು ಫೈನಲ್ ನೋಟಿಫಿಕೇಶನ್ ಮಾಡಬೇಕು. ಬಹುಶಃ ಇನ್ನು ಒಂದೂವರೆ ತಿಂಗಳಾಗುತ್ತೆ ಎಲ್ಲ ಮುಗಿಯಿತು. ಬೇಗ ಮಾಡಬೇಕಿತ್ತು, ಬೇರೆ ಕೆಲಸಗಳಿಂದ ಈಗ ಅದು ಜಂಗಮಕೋಟೆಯಿಂದ ಇವೆಲ್ಲ ಸಮಸ್ಯೆ ಇದ್ದಿದ್ದರಿಂದ ಅವ್ರು ಯಾವ ಕಡೆ ಹೆಚ್ಚು ಗಮನ ಕೊಟ್ಟಿದ್ದರಿಂದ ಇದನ್ನ ಸ್ವಲ್ಪ ತಡ ಆಯಿತು. ಈಗ 1.5 ತಿಂಗಳಲ್ಲಿ ಫೈನಲ್ ನೋಟಿಫಿಕೇಶನ್ ಆಗುತ್ತೆ, ಮತ್ತೆ ಅಲ್ಲಿ ರೇಟ್ ಫಿಕ್ಸ್ ಮಾಡ್ತೀವಿ. ಎಲ್ಲ ಬಹುಶಃ ಈ ವರ್ಷ ಒಂದು ಅಕ್ಟೋಬರ್ ಒಳಗೆ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕೊಡುವಂಥದ್ದು ಇವೆಲ್ಲವನ್ನ ಮಾಡ್ತೀವಿ. ಕೊಡುವಂಥದ್ದು ಮೇಲೆ ಆಮೇಲೆ ಇವೆಲ್ಲ ಇದಕ್ಕೆಲ್ಲ ಚಾಲನೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅದರಿಂದ ತಾವೆಲ್ಲರೂ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ತಾವೆಲ್ಲರೂ ಬಂದು ಇಲ್ಲಿ ಇವತ್ತು ತಮಗೆ ಬರಬೇಕಾಗಿರ್ತಕ್ಕಂಥ ಪರಿಹಾರದ ಚೆಕ್ಗಳನ್ನು ತಾವು ಪಡೆದುಕೊಡ್ತಕ್ಕಂಥ ಕೆಲಸ ಮಾಡಿದ್ದೀರಾ. ಮತ್ತೊಮ್ಮೆ ನಾನು ತಮಗೆಲ್ಲರಿಗೂ ನನ್ನ